ನೋಡಿ, ನಾನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ಸಿದ್ದರಾಮಯ್ಯ ಅವರು ಒಬ್ಬ ಅನುಭವಿ ರಾಜಕಾರಣಿ, ಒಬ್ಬ ಹಿರಿಯ ರಾಜಕಾರಣಿ. ಈ ರೀತಿ ದ್ವೇಷದ ರಾಜಕಾರಣವನ್ನು ಮಾಡಬಾರ್ದು ಅಂತೇಳಿ ನಾನು ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಕಾರಣ ಏನಂತಂದ್ರೆ, ನೋಡಿ, ಸಾವರ್ಕರ್ ಪಾಠ ಓದೋದ್ರಿಂದ ಏನು ವಿದ್ಯಾರ್ಥಿಗಳು ದೇಶದ್ರೋಹಿಗಳಾಗ್ತಾರ? ಸಾವರ್ಕರ್ ಈ ದೇಶದಲ್ಲಿ ಎಂತ ಒಬ್ಬ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ. ವಿದೇಶಕ್ಕೆ ಹೋಗಿ, ಲಂಡನ್ಗೆ ಹೋಗಿ, ಇಂಗ್ಲೆಂಡ್ಗೆ ಹೋಗಿ, ಅಲ್ಲಿ ಇರ್ತಕ್ಕಂಥ ಭಾರತೀಯ ವಿದ್ಯಾರ್ಥಿಗಳನ್ನು ಸಂಘಟಿಸಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಅವರ ಮನಸ್ಸಿನಲ್ಲಿ ಬಿತ್ತಿ ಭಾರತಕ್ಕೆ ಬಹುಬೇಗ ಸ್ವಾತಂತ್ರ್ಯ ಹೋರಾಟವನ್ನು ತಂದುಕೊಡಬೇಕು ಅಂತೇಳಿ ಒಬ್ಬ ಭಾರಿ ದೊಡ್ಡ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯ ನಾಯಕ ಅಂತೇಳಿದ್ರೆ ಸಾವರ್ಕರ್. ಅವ್ರ ಪಾಠನ ಯಾಕೆ ತೆಗೆದಾಕಿದ್ರು ಇವರು? ಇದಕ್ಕಿಂತ ದೇಶದ್ರೋಹಿತನ ಬೇರೊಂದಿಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರಿಗೆ ನಾನು ಹೇಳೋದಕ್ಕೆ ಬಯಸ್ತೇನೆ. ಎರಡನೇದು, ಸಾವರ್ಕರ್ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮುಂಚೂಣಿಯ ನಾಯಕನಾಗಿ, ಒಬ್ಬ ಆದರ್ಶ ನಾಯಕನಾಗಿ ಕೆಲಸವನ್ನು ಮಾಡ್ತಾನೆ. ಮದನ್ ಲಾಲ್ ಧಿಂಗ್ರಾ ಅಂತಕ್ಕಂಥ ವಿದೇಶದಲ್ಲಿ ಓದ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ದಾರಿನಲ್ಲಿ ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ, ನೀನು ಈ ದೇಶಕ್ಕೆ ಬಂದು ಭಾರತೀಯನಾಗಿ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸೋದು ಬಿಟ್ಟು ನೀನು ಡ್ಯಾನ್ಸ್ ಮಾಡ್ತಾ ಇದೆಯಲ್ಲ, ನೀನು ನಾಚಿಕಾಗಲ್ಲ ಅಂತೇಳಿ ಪಟೇರನ್ನು ಕೆನ್ನೆಗೊಡೆದು ಅವನನ್ನು ಸ್ವಾತಂತ್ರ್ಯ ಹೋರಾಟಗಾರನನ್ನಾಗಿ ಪರಿವರ್ತನೆ ಮಾಡ್ತಾನೆ. ಈ ಥರ ಸಾವಿರಾರು ಜನಕ್ಕೆ ಪರಿವರ್ತನೆಯನ್ನು ಮಾಡಿರ್ತಕ್ಕಂಥವ್ರು ಸಾವರ್ಕರ್. ಸಮುದ್ರದಲ್ಲಿ ಈಜಿ 3 ಕಿಲೋಮೀಟರ್, ಒಂದಲ್ಲ 3 ಕಿಲೋಮೀಟರ್ ಈಜಿ ಹೋಗಿ ಬ್ರಿಟಿಷರಿಂದ ತಪ್ಪಿಸ್ಕೊಂಡು ಸ್ವಾತಂತ್ರ್ಯ ಹೋರಾಟ ಮಾಡಿರ್ತಕ್ಕಂಥ ಸಾವರ್ಕರ್ಗೆ ನೀವು ಹೇಡಿ ಅಂತ ಕರಿತಿರಲ್ಲ, ನೀವು ರಣಹೇಡಿಗಳು. ಹಾಗಾಗಿ ಸಾವರ್ಕರ್ ಅವರ ಪಾಠವನ್ನು ಕಿತ್ತಾಕಿರತಕ್ಕಂಥ ವಿಷಯವನ್ನು ನಾವು ಜನರ ಬಳಿ ತೆಗೆದುಕೊಂಡು ಹೋಗ್ತೇವೆ, ಪಾರ್ಲಿಮೆಂಟ್ ಚುನಾವಣೆಗೆ ತೆಗೆದುಕೊಂಡು ಹೋಗ್ತೇವೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗೆ ತೆಗೆದುಕೊಂಡು ಹೋಗ್ತೇವೆ, ಪೇರೆಂಟ್ಸ್ ಹತ್ರ ತೆಗೆದುಕೊಂಡು ಹೋಗ್ತೇವೆ, ವಿದ್ಯಾರ್ಥಿಗಳ ಮುಂದೆ ಇಡ್ತೀವಿ ಇದನ್ನು ಸರಿನಾ ಇದು ಮಾಡಿದ್ದು ಅಂತ. ಎರಡನೇದು, ಅವರು ಟಿಪ್ಪು ಸುಲ್ತಾನ್ ಪಾಠವನ್ನು ಓದಬೇಕು ಅಂತ ಹೇಳ್ತಾರೆ. ಇದನ್ನೇನು ಮುಸ್ಲಿಮರು ನಿಮಗೇನು ಮೆಮೊರಂಡಮ್ ಕೊಟ್ಟಿದ್ದಾರಾ ಇದನ್ನು ಓದಬೇಕು ಅಂತ ಇಡಿ ಅಂತೇಳಿ? ಇಲ್ಲ, ನೀವು ಬೇಕಂತಲೇ ತುಷ್ಟೀಕರಣ ಮಾಡ್ತಾ ಇದ್ದೀರಿ. ಬೇಡವಾಗಿರ್ತಕ್ಕಂಥ ವಿಷಯವನ್ನು ನೀವು ಯಾಕೆ ಇದು ಮಾಡ್ತಾ ಇದ್ದೀರಾ? ಅವನೇನು ದೇವಸ್ಥಾನಗಳನ್ನು ಹೊಡಿಲಿಲ್ವಾ? ಭಂಜನೆ ಮಾಡಲಿಲ್ವಾ? ಮತಾಂತರ ಮಾಡಲಿಲ್ವಾ? ಯಾಕೆ ಇವತ್ತು ಕೂಡ ಕೆಂಪುಕೋಟೆನಲ್ಲಿ ಕೆಂಪು ಎಲ್ಲಿ ಮಂಡ್ಯ ಜಿಲ್ಲೆಯ ಯಾವುದದು ಮೇಲ್ಕೋಟೆನಲ್ಲಿ ದೀಪಾವಳಿ ಇವತ್ತು ಯಾಕೆ ಆಚರಣೆ ಮಾಡ್ತಾ ಇಲ್ಲ? ಅಲ್ಲಿ ಮಹಾನ್ ರಕ್ತದ ಕೋಡಿಯನ್ನು ಹರಿಸಿದ ಅನ್ನೋ ಕಾರಣಕ್ಕೆ ತಾನೇ ಅವ್ರನ್ನ ಮತಾಂತರ ಮಾಡಬೇಕು ಹೋದಾಗ ಒಪ್ಕೊಳ್ದೆ ಇದ್ದಿದ್ದಕ್ಕೆ ಅಲ್ಲಿ ರಕ್ತದ ಕೋಡಿಯನ್ನು ಹರಿಸ್ದ. ಆ ನೆಪಕ್ಕೆ, ಆ ಒಂದು ಕಾರಣಕ್ಕೆ ಇವತ್ತು ಕೂಡ ಅಲ್ಲಿ ದೀಪಾವಳಿ ಮಾಡ್ತಾ ಇಲ್ಲ ಜನ. ಅಂಥವ್ರ ಪಾಠವನ್ನು ನೀವು ಓದೋದಕ್ಕೆ ಪ್ರಿಸ್ಕ್ರೈಬ್ ಮಾಡಿರೋದು ಟೆಕ್ಸ್ಟ್ ಬುಕ್ನಲ್ಲಿ ಇಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದನ್ನು ನಾವು ಜನರ ಬಳಿ ತೆಗೆದುಕೊಂಡು ಹೋಗ್ತೇವೆ. ಹೆಡ್ಗೇವರ ಪಾಠ, ಭೈರಪ್ಪನವರ